ಇನ್ನು ಮೈಸೂರಲ್ಲಿ ಇವತ್ತು ಬೆಳಗ್ಗೆ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ನೂರಾರು ಜನ ಅಭಿಮಾನಿಗಳು ಜಮಾಯಿಸಿದ್ದಾರೆ. ಜೊತೆಗೆ ಕುಟುಂಬಸ್ಥರಿಂದ ಹೇಳಿಕೆ ದಾಖಲು ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಮತ್ತೊಂದು ಕಡೆ ನೂರಾರು ಸಂಖ್ಯೆಯಲ್ಲಿ ಪೊಲೀಸ್ ಸ್ಟೇಷನ್ ನ 4 ಭಾಗಗಳಲ್ಲಿ ಜನ ಸೇರೋದ್ರ ಹಿನ್ನೆಲೆಯಲ್ಲಿ ಪೊಲೀಸರು ಇಲ್ಲಿ ಸೇರಿದಂತ ಜನರನ್ನ ಚದುರಿಸುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಅಂದ್ರೆ ಯಾರಿಗೂ ಕೂಡ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಬರ್ಲಿಕ್ಕೆ ಅವಕಾಶವಿಲ್ಲ. ಪೊಲೀಸರು ಕೂಡ ಲಘು ಲಾಠಿ ಚಾರ್ಜ್ ಅನ್ನ ಮಾಡಿರುವಂತದ್ದು. ಅಂದ್ರೆ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಏಕಾಏಕಿ ನೂರಾರು ಜನ ಬಂದಂತ ಹಿನ್ನೆಲೆಯಲ್ಲಿ ಎಲ್ಲರನ್ನೂ ಹೊರಗಡೆ ಕಳಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಅವರ ತಾಯಿ ಅಂದ್ರೆ ಮೃತ ರೇಣುಕಾ ಸ್ವಾಮಿ ಇದ್ದಾರೆ, ಅವರ ತಾಯಿಯಿಂದ ಹೇಳಿಕೆ ಪಡ್ಕೊಳ್ಳುವಂತ ಕೆಲಸವನ್ನ ಈಗ ಆಲ್ರೆಡಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಅಧಿಕಾರಿಗಳು ಮಾಡಿರುವಂತದ್ದು. ನಟ ದರ್ಶನ್ ಸರಿ ಒಟ್ಟು 4 ಜನ ಅರೆಸ್ಟ್ ಆಗಿರುವಂತದ್ದು ಪ್ರಕರಣದಲ್ಲಿ ಅವರನ್ನ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಕರ್ಕೊಂಡು ಬರ್ತಾರಾ ಅಥವಾ ಬೆಂಗಳೂರಿನ ಪಶ್ಚಿಮ ವಿಭಾಗದ ಬೇರೆ ಪೊಲೀಸ್ ಠಾಣೆಯಲ್ಲಿ ಗೌಪ್ಯವಾಗಿ ವಿಚಾರಣೆ ಮಾಡ್ತಾರೋ ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ. ಸ್ವತಃ ಬೆಂಗಳೂರು ಪೊಲೀಸ್ ಕಮಿಷನರ್ ನಟ ದರ್ಶನ್ರನ್ನ ವಶಕ್ಕೆ ಪಡ್ಕೊಂಡಿದ್ದೀವಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಆದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದುವರೆಗೂ 4 ಜನರ ಬಂಧನವಾಗಿದೆ. ಘಟನೆ ಕಳೆದ 8ನೇ ತಾರೀಕು ರಾತ್ರಿ ಆಗುವಂಥದ್ದು. ಘಟನೆ ಆದಂತ ನಂತರದಲ್ಲಿ ರೇಣುಕಾ ಸ್ವಾಮಿಗೆ ಗಂಭೀರವಾದಂಥ ಗಾಯಗಳಾಗಿ ಆತ ಮೃತಪಟ್ಟಿದ್ದು ಕನ್ಫರ್ಮ್ ಆಗ್ತಿದ್ದಂತೆ RR ನಗರದ ಶೆಡ್ ಒಂದರಲ್ಲಿ ಕುಡಿ ಹಾಕಿ ಬೌನ್ಸರ್ಗಳ ಸಮೇತವಾಗಿ ನಟ ದರ್ಶನ್ ಹಲ್ಲೆ ಮಾಡುವಂಥದ್ದು. ಕೂಡಲೇ ಅವರನ್ನ ಸತ್ವ ಅಪಾರ್ಟ್ಮೆಂಟ್ ಬಳಿಯಲ್ಲಿ ಬರುವಂತ ರಾಜ್ ಕಾಲುವೆಯಲ್ಲಿ ಬಿಸಾಡಿ ಆರೋಪಿಗಳು ತೆರಳಿರ್ತಾರೆ. ಅಂದ್ರೆ ದರ್ಶನ್ನ ಬೌನ್ಸರ್ಗಳು ಮೃತದೇಹವನ್ನ ಸತ್ವ ಅಪಾರ್ಟ್ಮೆಂಟ್ಸ್ ಮುಂಭಾಗದ ರಾಜ್ ಕಾಲುವೆ ಮುಂದೆ ಬಿಸಾಡಿ ತೆರಳಿರ್ತಾರೆ. ಯಾವಾಗ ಆತ ಸಾವನ್ನಪ್ಪಿದ್ದಾನೆ ಪೊಲೀಸರು ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಮೃತನ CDR ಅನ್ನ ತೆಗಿಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಅನ್ನೋದು ಕನ್ಫರ್ಮ್ ಆಗುತ್ತೆ. ಆರೋಪಿಗಳು ನೇರವಾಗಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ಬಂದು ಸರೆಂಡರ್ ಆಗುವಂತ ಕೆಲಸವನ್ನ ಮಾಡ್ತಾರೆ. ಹಣಕಾಸಿನ ವಿಚಾರಕ್ಕಾಗಿ ನಾವೇ ಕೊಲೆಯನ್ನ ಮಾಡಿದ್ವಿ ಅಂತೇಳಿ. ಆದ್ರೆ ಪೊಲೀಸ್ ಅಧಿಕಾರಿಗಳು ಯಾವಾಗ ಅವ್ರದೇ ಭಾಷೆಯಲ್ಲಿ ವಿಚಾರಣೆಗೆ ಮುಂದಾಗ್ತಾರೆ ಆಗ ನಟ ದರ್ಶನ್ ಹೆಸರನ್ನ ಬೌನ್ಸರ್ಗಳು ಬಾಯ್ಬಿಟ್ಟಿರುವಂಥದ್ದು ಸತ್ಯ. ಇವತ್ತು ಬೆಳಗಿನ ಜಾವ ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ನಟ ದರ್ಶನ್ ಅನ್ನ ವಶಕ್ಕೆ ಪಡೆದು ಕಾಮಾಕ್ಷಿಪಾಳ್ಯ ಪೊಲೀಸರು ಬೆಂಗಳೂರಿಗೆ ಕರ್ಕೊಂಡ್ ಬರ್ತಾ ಇರುವಂತದ್ದು. ರೈಟ್ ಶಿವು, ಧನ್ಯವಾದ ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.